ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಹರ್ಷಿ ಡೈರಿ ಫಾರ್ಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗೈಸ್, ಸುಮಾರು ಜನ ಅನ್ಕೊಂತಿರ್ತಾರೆ ಏನೋ ವಿಡಿಯೋಸ್ ಬರ್ತಾ ಇಲ್ಲ ಹರ್ಷಿ ಡೈರಿ ಫಾರ್ಮಿಂದ ಅಂತ. ಈಗ ಹಸುಗಳಿತ್ತು ಗೈಸ್, ನೋಡಿ ತೋರಿಸಿದ್ದೆ. ಒಂದು ABS ಸ್ಟ್ರೈಕರ್ ಹಸು ತೋರಿಸಿದೆ. ಮತ್ತೆ ಅವೈಲೇಬಲ್ ಇರೋದು 4-5 ಹಸು ಇತ್ತು. 35,000ದಿಂದ 1,35,000 ತನಕ ಹಸುಗಳಿದೆ ಅಂತ ಅವೈಲೇಬಲ್ ಇದೆ ಅಂತ ಹೇಳಿದ್ದೆ. ಅದರಲ್ಲಿ 35,000 ಹಸು ಸೇಲ್ ಆಯಿತು, ಅವತ್ತೇ ಸೇಲ್ ಆಯಿತು. ಅದ್ರದ್ದೊಂದು ವೀಡಿಯೋ ಮಾಡೋಕ್ಕಾಗಿಲ್ಲ, ನಾವು ಇರಲಿಲ್ಲ. ಹಂಗಾಗಿ ಪಂಜಾಬಿಗೆ ಹೋಗಿದ್ವಿ, ನಿಮಗೂ ಗೊತ್ತಿರುತ್ತೆ. ಪಂಜಾಬಲ್ಲೂ ಅಷ್ಟೇ ಸುಮಾರು ಎಲ್ಲ ಹಸುಗಳು ಸೇಲ್ ಆಗ್ತದೆ. ಬರೋ ಲೋಡ್ ಎಲ್ಲ ಪೂರ್ತಿ ಸೇಲ್ ಆಗ್ತಿದೆ. ಒಂದು ಲೋಡ್ ಫುಲ್ ಸೇಲ್ ಆಗಿದೆ. ಈಗ ಅದ್ರಲ್ಲಿ 35,000 ಹಸು ಸೇಲ್ ಆಗಿದೆ. ಮತ್ತು ಇನ್ನು ಮಿಕ್ಕಿದ ಹಸುಗಳು ಸೇಲ್ ಆಗಿದೆ. ಬನ್ನಿ ಯಾವ್ದು ಅಂತ ತೋರಿಸ್ತೀನಿ. ಗೈಸ್, ಇದು ABS ಸ್ಟ್ರೈಕರು ನೋಡಿರ್ತೀರಾ, ಪಂಜಾಬ್ ಇಂಪೋರ್ಟೆಡ್ ABS ಸ್ಟ್ರೈಕರು. ಸೆಕೆಂಡ್ ಲ್ಯಾಕ್ಟೇಷನ್ನು 6 ಇನ್ನೊಂದು ತಿಂಗಳು ಟೈಮ್ ಇದೆ ಗೈಸ್ ಇದು ಕರು ಹಾಕೋದಕ್ಕೆ. ಈ ಹಸು ಸೇಲ್ ಆಗಿದೆ, ಇದು ಸೇಲ್ ಆಗಿದೆ. ಇದು ಹೋಗ್ತಾ ಇರೋದು ಮಂಗಳೂರಿಗೆ ಹೋಗ್ತಾ ಇದೆ ಗೈಸ್. ಮಂಗಳೂರಿಗೆ ಇದೊಂದು ಹಸು ಮತ್ತು ನಿಮ್ಮ ಎಲ್ಲರ ಪ್ರೀತಿಯ ಆನೆ, ಎಲ್ಲರೂ ಆನೆ ಅಂತ ಹೆಸರಿಟ್ಬಿಟ್ಟಿದ್ದೀರಾ ಗೈಸ್ ಇದಕ್ಕೆ. ಈ ಹಸುನು ಸೇಲ್ ಆಗಿದೆ. ಇದೂ ಇದು ಮಂಗಳೂರಿಗೆ ಹೋಗ್ತಾ ಇದೆ. ಇನ್ನೊಂದು 25 ಡೇಸ್ ಟೈಮ್ ಇದೆ ಗೈಸ್. ಆಗಲೇ ಬಾಟಮ್ ಬಿಟ್ಟಿದೆ, ಇದು ಬಾಟಮ್ ಮಾಡ್ತಾ ಇದೆ. ಇನ್ನೊಂದು 25 ಡೇಸ್ ಟೈಮ್ ಇದೆ. ಒಳ್ಳೆ ಮೇಕಿಂಗ್ ಬರ್ತಾ ಇದೆ ಗೈಸ್. ಇದು ತುಂಬ ಚೆನ್ನಾಗಿದೆ ಹಸು. ಇದು ಅಷ್ಟೇ 60 ಇತ್ತು, ಸೆಕೆಂಡ್ ಲ್ಯಾಕ್ಟೇಷನು. ಕರು ಹಾಕೋದಕ್ಕೆ ಇನ್ನೊಂದು 25 ಡೇಸ್ ಟೈಮು. ಈ ಪ್ಯೂರ್ HF ಇದೊಂದು ಹಸು ಮತ್ತು ಇದು ABS ಸ್ಟ್ರೈಕರ್ ಎರಡೂ ಮಂಗಳೂರಿಗೆ ಸೇಲ್ ಆಗಿದೆ. ಮತ್ತು ಈ ಹಸು ನೋಡಿದರೆ ಜರ್ಮನ್ ಬೀಡು, ಇಂಪೋರ್ಟೆಡ್ ಸೆಮೆಂಗೆ. ಇದು ಪಂಜಾಬ್ ಬೀಡೆ, ಇದು ಸೇಲ್ ಆಗಿದೆ ಗೈಸ್. ಇದು ನೋಡಿ ಯಾವ ರೀತಿ ಬಾಟಮ್ ಮಾಡಿದೆ ಅಂತ. ಇದನ್ನೊಂದು 20 ದಿವಸ ಟೈಮ್ ಇದೆ ಗೈಸ್, ಇನ್ನೊಂದು 20 ದಿವಸ ಟೈಮ್ ಇದೆ. ಇದು ಸೇಲ್ ಆಗಿದೆ. ಇದು ಬ್ಯಾಂಗ್ಳೂರಿಗೆ ಸೇಲ್ ಆಗಿದೆ. ಪುಷ್ಪ ಅಂತ ಅವ್ರ ಹೆಸರು. ಪುಷ್ಪ ಮೇಡಮ್ ಅವ್ರಿಗೆ ಸೇಲ್ ಆಗಿದೆ ಗೈಸ್. ಈ ಹಸು ಸೇಲ್ ಆಗಿದೆ. ಮತ್ತು ಇವೆರಡು ಗೈಸ್, ಇವಾಗ ಎಲ್ಲ ಹಸುಗಳು ಸೇಲ್ ಆಗಿದೆ. ಶೆಡ್ಡೆಲ್ಲ ಫುಲ್ ಖಾಲಿ ಆಗಿದೆ. ಎರಡಷ್ಟು ಕರುಗಳು ಅವೈಲೇಬಲ್ ಇರೋದು ನೋಡಿ. ಈ ಕರು ಗಿರ್ ಕರು ಗೈಸ್. ಇದು ಗಿರ್ ಕರು 9-9.5 ತಿಂಗಳು ಕರು. ಇದು ಇನ್ನೊಂದು 1.5-2 ತಿಂಗಳೊಳಗೆ ಸೆಮೆನಿಗೆ ಬಂದ್ಬಿಡುತ್ತೆ ಗೈಸ್. ಇದು 2 ತಿಂಗಳೊಳಗೆ ಸೆಮೆನಿಗೆ ಬಂದ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ಪ್ಯೂರ್ ಗಿರ್ ಗೈಸ್. ಇದು ಪ್ಯೂರ್ ಬರುತ್ತೆ ಬ್ರೀಡು. ತುಂಬ ಚೆನ್ನಾಗಿದೆ ನೋಡಿ. ಬಾಟಮ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಬಾಟಮ್. ಈಗಲೇ ಮುಂದೆ ಒಳ್ಳೆ ಹಸು ಆಗುತ್ತೆ ಗೈಸ್. ಇದು ಅಲ್ಲಿ ಮಾಡಿಲ್ಲ ಕರು, ತುಂಬ ಚೆನ್ನಾಗಿದೆ. ಇದು ಗಿರ್ ಕರು. ಸಿಂಗಲ್ ತೊಗೊಂಡ್ರೆ 65,000 ಆಗುತ್ತೆ. ಜೋಡಿ ತೊಗೊಂಡ್ರೆ ಆಫರ್ ಮಾಡಿ ಕೊಟ್ಬಿಡ್ತೀನಿ. ಜೋಡಿ ತೊಗೊಂಡ್ರೆ ಬರೀ 75,000ಕ್ಕೆ ಜೋಡಿ ಕೊಟ್ಬಿಡ್ತೀನಿ ಗೈಸ್. ಇದು ನೋಡಿದ್ರೆ ಗಿರ್ ಕರು. ಇದು ಸಾಯಿವಾಲ್ ಕರು ನೋಡಿ ಗೈಸ್. ಇದೊಂದು 6-6 ತಿಂಗಳು ಕರು, ಸಾಯಿವಾಲ್ ಕರು. ಜೋಡಿ ಬರೀ 75,000 ಗೈಸ್. ಬರೀ ಜೋಡಿ 75,000. ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಮತ್ತು ಇದು ಮಂಗಳೂರಿಗೆ ಹಸು ಸೇಲ್ ಆಗಿದೆ. ಕಸ್ಟಮರ್ ಇಲ್ಲೇ ಬಂದಿದ್ದಾರೆ, ರೈತರು. ಸರ್, ನಿಮ್ಮ ಹೆಸರು? ಕಾರ್ತಿಕ್ ಶೆಟ್ಟಿ ಅಂತ. ಎಲ್ಲಿಂದ ಬಂದಿದ್ದೀರಾ? ಗೋಳಿತಟ್ಟು ಮಂಗಳೂರು. ಮಂಗಳೂರು. ಓಕೆ. ಸರ್, ಹಸುಗಳು ಇಷ್ಟ ಆಯ್ತಾ? ಹಸುಗಳು ತುಂಬ ಇಷ್ಟ ಆಯಿತು. ಹಾಂ, ಒಳ್ಳೆ ಖುಷಿ ಆಯಿತು ಬಂದು. ಬ್ರೀಡ್ ಚೆನ್ನಾಗಿದೆ ಸರ್? ಬ್ರೀಡ್ ಹೇಗಿದೆ? ಬ್ರೀಡ್ ಚೆನ್ನಾಗಿದೆ. ಓಕೆ. ನಿಮಗೆ ಏನೋ ನಾಲೆಡ್ಜ್ ಇದೆ ಸರ್, ಎಲ್ಲ ನೀವೇ ಹೇಳ್ಕೊಡ್ಬೇಕು ಅಂತ ಹೇಳಿದ್ರೆ. ಸೊ ಮಂಗಳೂರು ಒಬ್ಬರಿಗೆ ಹಸುಗಳು ಕೊಟ್ಟಿದ್ದೆ, ಅವರಿಗೆ ಕಾನ್ಫರೆನ್ಸ್ ಹಾಕಿ ಮಾತಾಡ್ಸಿದ್ದೀನಿ. ನಿಮಗೆ ಹಸು ಹೇಗಿತ್ತು, ಅವ್ರ ರಿಸಲ್ಟ್ ಹೇಳಿದ್ದಾರೆ ನಿಮಗೆ. ಹೌದೌದು. ಹೇಳಿ ಸರ್, ಹೇಗೆ ಅನಿಸ್ತು ಅಂತ. ಅದೇ ಸ್ವಲ್ಪ ಭರವಸೆ ಬಂತು. ಅದು ಈಗ ಆನ್ಲೈನಲ್ಲಿ ಏನೋ ವಿಡಿಯೋ ನೋಡಿ ಮಾತಾಡಿದರೆ, ಆನ್ಲೈನಲ್ಲಿ ಏನಾದರೂ ವಿಡಿಯೋ ನೋಡಿ ಮಾತಾಡಿದರೆ ಅದರಲ್ಲೆಲ್ಲ ಫ್ರಾಡ್ ಇರುತ್ತೆ. ಹೌದೌದು. ಅದಕ್ಕೆ ಭರವಸೆ ಬರಲಿಲ್ಲ ಅಂತೇಳಿ ನಿಮ್ಮಲ್ಲಿ ಕೇಳಿದಾಗ ನೀವು ಹತ್ರದವರನ್ನೇ ಕಾಂಟ್ಯಾಕ್ಟ್ ಮಾಡಿ ಕಾನ್ಫರೆನ್ಸಲ್ಲಿ ಮಾತಾಡಿಸಿದ್ರಿ. ಓಕೆ. ಆಗ ಮಾತಾಡಿ ನನಗೆ ಏನೋ ಕಾನ್ಫಿಡೆನ್ಸ್ ಬಂತು. ಆಗ ಇವತ್ತು ಬಂದು ತಗೊಂಡೋಗಿ ಅಂತಲೇ ಬಂದಿದ್ದು. ಓಕೆ. ಖುಷಿ ಆಯಿತು ಹಸು ನೋಡಿ. ಸೊ ಮಂಗಳೂರವ್ರ ಜೊತೆನೇ ನಾನು ಕಾನ್ಫರೆನ್ಸ್ ಹಾಕಿ ಮಾತಾಡ್ಸಿದ್ದೀನಿ ಹಸುಗಳು ಕೊಟ್ಟಿದ್ದವ್ರಿಗೆ. ಖುಷಿಯಾಗಿದೆ ಸರ್. ನಿಮ್ಮ ಪ್ರೈಸ್ ನಾನು ಮಾಡ್ಕೊಟ್ಟಿದ್ದೀನಾ? ಹೌದು. ಕಮ್ಮಿ ಮಾಡಿ ಕೊಟ್ಟಿದ್ದಾರೆ, ಡಿಸ್ಕೌಂಟ್ ಮಾಡಿ ಕೊಟ್ಟಿದ್ದಾರೆ. ಬ್ರೀಡ್ ಚೆನ್ನಾಗಿದೆ ಸರ್. ಬ್ರೀಡ್ ಬಗ್ಗೆ ಕಾಂಪ್ರಮೈಸ್ ಏನಾದ್ರು, ಬ್ರೀಡಲ್ಲಿ ಏನಾದ್ರು ಕಾಂಪ್ರಮೈಸ್ ಇದೆಯಾ? ಬ್ರೀಡಲ್ಲಿ ಏನೋ ಕಾಂಪ್ರಮೈಸ್ ಇಲ್ಲ. ಒಳ್ಳೆಯದು. ಹಾಲು ಬರುತ್ತಾ? ನಾನು ಹೇಳಿದ್ರೆ ಹಾಲು ಬರುತ್ತೆ ಅಂತ ನಿಮಗೆ ಕಾನ್ಫಿಡೆನ್ಸ್ ಇದೆಯಾ? ಕಾನ್ಫಿಡೆನ್ಸ್ ಇದೆ, ಅದಕ್ಕೋಸ್ಕರ ತಗೊಂಡೋಗ್ತಿದ್ದೆ. ಇಷ್ಟ ಆಯ್ತಾ ಸರ್? ಖುಷಿ ಆಯ್ತಾ? ಒಳ್ಳೇದಾಗಲಿ ಸರ್. ಕಂಗ್ರ್ಯಾಚುಲೇಷನ್ಸ್. ನಿಮಗೂ ದೇವರು ಹಿಂಗೆ ಒಳ್ಳೇದಾಗಲಿ. ಇನ್ನೂ ಒಳ್ಳೊಳ್ಳೆ ಬ್ರೀಡ್ ಕಟ್ಟಿ. ನಿಮ್ಮ ಕಡೆಯಿಂದ ಸುಮಾರು ಜನ ಬರ್ತಾ ಇದ್ದಾರೆ, ಫೋನ್ ಮಾಡಿದ್ದಾರೆ. ಪಾಪ ಅವ್ರು ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಗೈಸ್, ಇವರಿಗೆ ಫಸ್ಟ್ ಟೈಮು. ಬ್ರದರ್, ಹೆಂಗಿದೆ ಹಸು? ಚೆನ್ನಾಗಿದೆಯಾ? ಹೇಳಿ ಸರ್. ಇಷ್ಟೊಂದು ದನ ಎಲ್ಲ ಕೊಡ್ತೀರಾ ನೀವು, ಮಂಗಳೂರಿನವರಿಗೆ ಕೊಟ್ಟಿದ್ದೀರಾ ಅಂತ ಹೇಳ್ತೀರಾ. ಕೊಟ್ಟಿದ್ದೀರಾ. ನಮಗೆ ಕೂಡ ತಗೊಂಡೋಗಿ ಒಳ್ಳೆ ಹಾಳು ಬಂದರೆ ಅದನ್ನು ಕರು ಹಾಕಿದ ಮೇಲೆ ನಮಗೆ ಕ್ಲೀನ್ ಗೊತ್ತಾಗುತ್ತೆ. ಮತ್ತೆ ನಿಮಗೆ ಪರ್ಚೇಸ್ ಮಾಡ್ಬೋದು. ಹೌದು. ಇಷ್ಟೊಂದು ಧೈರ್ಯ ಕೊಡುವಾಗ ನಮಗೇನು ಬೆದರಿಕೆ ಇಲ್ಲ. ಎಲ್ಲ ತಗೊಳ್ಳುವವರಿಗೂ ನೋಡುವವರಿಗೂ ಅಷ್ಟೊಂದು. ಸರ್, ಯಾವ್ದಾದ್ರು ಏನಾದರೂ ಮೋಸ ಇದೆಯಾ ನಮ್ಮ ಫಾರ್ಮಲ್ಲಿ? ಅದೇ ಮೋಸ ಅಂತ ಏನು ಎಲ್ಲಿಕ್ಕಿಲ್ಲ. ಇದರಲ್ಲಿ ಇವರೊಟ್ಟಿಗೆ ನಾನು ಕೂಡ ಬಂದಿದ್ದೇನೆ. ಇನ್ನೂ ಬರುವವರು ಬಂದರೆ ನೋಡಿಕೊಂಡು ತಗೊಳ್ಳುವವರಿಗೂ ಒಳ್ಳೆಯದು. ಒಳ್ಳೆ ತಳಿ ಆದರೂ. ಹೌದು ಸರ್. ಬ್ರದರ್, ಏನಾದರೂ ಮೋಸ ಇದೆಯಾ ನಮ್ಮ ಫಾರ್ಮಲ್ಲಿ? ನಾರ್ಮಲಿ ಮೋಸ ಏನಿಲ್ಲ. ರೇಟ್ ಎಲ್ಲ ನೆಗೋಷಿಯಬಲ್ ಮಾಡ್ಕೊಟ್ಟಿದ್ದೀನಿ. ಒಳ್ಳೆ ರೇಟಿಗೆ ಕೊಟ್ಟಿದ್ದೀರಿ. ಮತ್ತೆ ಇನ್ನೂ ಬರ್ತಾರಲ್ಲ ನಿಮ್ಮ ಕಡೆಯಿಂದ ಸುಮಾರು ಜನ ಕೇಳ್ತೀರಾ, ನಿಮ್ಮ ಫ್ರೆಂಡ್ಸ್ ಕೇಳಿದ್ದಾರೆ ಸುಮಾರು ಜನ. ಇನ್ನೂ ನಮ್ಮೂರಿಗೆ ಹೋದ್ಮೇಲೆ ಇದನ್ನ ನೋಡಿ ಬರುವವರು ತುಂಬಾ ಮಂದಿ ಇರ್ಬೋದು. ಹೌದೌದು. ನೋಡಿ, ಇದೊಂದು ಹಸು ಸೇಲ್ ಆಗಿರೋದು. ಇದು ಹೋಗ್ತಾ ಇದೆ.
ಇದು ಅಷ್ಟೇ ಗೈಸ್, ಸೆಕೆಂಡ್ ಲ್ಯಾಕ್ಟೇಷನ್ನು ಆರಲ್ಲಿರೋದು. ಎಲ್ಲರೂ ಪ್ರೀತಿಯಿಂದ ಆನೆ ಅಂತಲೇ ಹೆಸರಿಟ್ಬಿಟ್ಟಿದ್ದೀರಾ. ಪ್ಯೂರ್ HF ಇದು ಸೇಲ್ ಆಗಿದೆ. ಸೊ ಮಧ್ಯಾಹ್ನ ಅವ್ರು ಬಂದಿದ್ದು, ಈಗ ಲೋಡ್ ಮಾಡ್ತಿರೋದು ರಾತ್ರಿ ಆಗಿದೆ. 7:15 7:45 ಆಗಿದೆ ಗೈಸ್. ಅವ್ರು ಒಂದೇ ಮಾತು ಹೇಳಿದ್ರು, ಅಮೌಂಟ್ ಎಲ್ಲ ಫುಲ್ ಕ್ಲಿಯರ್ ಮಾಡಿಬಿಟ್ಟು ನಿಮ್ಮ ಮೇಲೆ ನಂಬಿಕೆ ಇದೆ ಸರ್, ಮಾಡಿ ಲೋಡ್ ಮಾಡಿಬಿಟ್ಟು ನನಗೆ ಕಳಿಸ್ಕೊಡಿ ಸರ್ ಅಂತಂದು. ಅಷ್ಟು ನಂಬಿಕೆ ಇಟ್ಟಿದ್ದಾರೆ ಅಷ್ಟು ಡೈರಿ ಫಾರ್ಮ್ ಮೇಲೆ. ಸೊ ಅವ್ರು ಮಾತಾಡೋದ್ರೂ ನಾನು ನಿಮಗೆ ವಿಡಿಯೋ ಅದನ್ನು ಹಾಕಿದ್ದೀನಿ ಮಾತಾಡಿರೋದನ್ನು. ಸೊ ಈಗ ಈ ಹಸು ಮತ್ತು ನಮ್ಮದೊಂದು ABS ಸ್ಟ್ರೈಕರ್ ಸೇಲ್ ಆಗಿದೆ. ಇದು ಬಂದುಬಿಟ್ಟು ಲೋಕಲ್ ಸರ್, ಇದು ಲೋಕಲ್ ಗೈಸ್. ಇದು ಲೋಕಲ್ ಪ್ಯೂರ್ HF, ನಮ್ಮ ಕರ್ನಾಟಕಕ್ಕೆ ಬಿಟ್ಟೆ. ಇದು ಕರ್ನಾಟಕದ ಹಸುನೇ. ABS ಸ್ಟ್ರೈಕರ್ ಬಂದುಬಿಟ್ಟು ಪಂಜಾಬ್ ಹಸು. ಸೊ ನೀರು ಕುಡಿಸ್ತಾ ಇದ್ದೀವಿ, ಇವಾಗ ಲೋಡ್ ಆಗ್ತಾಯಿದೆ ಗೈಸ್. ಗೈಸ್ ಇದು ಅಷ್ಟೇ ಸೇಲ್ ಆಗಿದೆ. ಇದು ABS ಸ್ಟ್ರೈಕರು ಸೆಕೆಂಡ್ ಲ್ಯಾಕ್ಟೇಷನ್ದು ಲೋಡ್ ಆಗ್ತಾಯಿದೆ ಗೈಸ್ ಇವಾಗ. ಸೊ ಮಧ್ಯಾಹ್ನ ಈಗ ತಂಪತ್ತಲ್ಲಿ ಹೋಗಿ ಅಂದ್ಬಿಟ್ಟು ಈಗ ಲೋಡ್ ಮಾಡ್ತಾಯಿದ್ದೀವಿ. ಸಂಜೆ ಹೊತ್ತು ಬರೀ ನಮ್ಮಮ್ಮ ಇಟ್ಕೊಂಡಿದ್ದಾರೆ. ಎಷ್ಟು ದೊಡ್ಡ ಹಸು ನೋಡ್ಕೊಳ್ಳಿ ಗೈಸ್, ಸಿಕ್ಕಾಪಟ್ಟೆ ದೊಡ್ಡ ಹಸು. ಅದು ಅಷ್ಟೇ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ ಹಸುಗಳು ಗೈಸ್. ಇನ್ಮೇಲೆ ಲೋಕಲ್ ಹಸುಗಳು ಹಸಿ ಡೈರಿ ಫಾರ್ಮಲ್ಲಿ ಸಿಕ್ಕಲ್ಲ, ಎಲ್ಲ ಬ್ರೀಡ್ ಹಸುಗಳು ಸಿಗ್ತವೆ ಗೈಸ್. ಎಲ್ಲ ಪಂಜಾಬ್ ಹಸುಗಳು, ಬ್ರೀಡ್ ಹಸುಗಳು ಸಿಗ್ತವೆ ಇನ್ಮೇಲೆ. ಯಾರಿಗೆ ಬೇಕೋ ಕಾಲ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಬ್ರೀಡ್ ಹಸುಗಳು ಹಸಿ ಡೈರಿ ಫಾರ್ಮಲ್ಲಿ ಅವೈಲೇಬಲ್ ಇರ್ತವೆ ಗೈಸ್. ನೋಡಿ ಟಾಪ್ ಕ್ವಾಲಿಟಿ ಹಸುಗಳು. ಇದೊಂದು ಲೋಕಲ್ ಬರುತ್ತೆ, ಅದು ನೋಡಿ. ಅದು ಇದು ABS ಸ್ಟ್ರೈಕರು, ABS ಸ್ಪೈಕ್ ಸಮೇನ ಇರೋದು ಗೈಸ್. ಇದಕ್ಕೆ ತುಂಬ ಚೆನ್ನಾಗಿದೆ ಬ್ರೀಡಲ್ಲಿ. ಇನ್ನೂ 1 ತಿಂಗಳು ಟೈಮ್ ಇದೆ ಇದಕ್ಕೆ. ಸೊ ಗಾಡಿನೂ ಬಂದಿದೆ ಗೈಸ್. ಈಗ ಲೋಡ್ ಆಗಿದೆ, ರಾತ್ರಿ ಲೋಡ್ ಆಗ್ತಾಯಿದೆ. ಲೇಟ್ ಆಗಾಯಿತು ಇವತ್ತು. ಸೊ ಗಾಡಿಯವರು ಒಂಚೂರು ಬರೋದು ಲೇಟ್ ಮಾಡಿದ್ರು. ಈಗ ಲೋಡ್ ಆಗಿದೆ ಗೈಸ್. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್. 2 ಹೋಗ್ತಾ ಇದೆ ಮಂಗಳೂರಿಗೆ. ಸೊ ಹಸುಗಳು ಹೇಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಈ ಹಸುನು ಸೇಲ್ ಆಗಿದೆ. ಈ ಹಸು ಸೇಲ್ ಆಗಿರೋದು ತಿಪ್ಟೂರಿಗೆ. ಮಿಲ್ಕಿಂಗ್ ಹಸು ಸೇಲ್ ಆಗಿದೆ ಗೈಸ್. ಇದನ್ನು ಅವರು ಬಂದಿಲ್ಲ ನಮ್ಮ ಫಾರ್ಮಿಗೆ ಬಂದು ಅವ್ರು ಏನು ನೋಡ್ಕೊಂಡು ತೊಗೊಂಡೋಗಿಲ್ಲ. ವೀಡಿಯೋದಲ್ಲೇ ನೋಡ್ತಾ ಇದ್ದಾರೆ ನಮ್ಮ ಸಬ್ಸ್ಕ್ರೈಬರೇ. ಮುಂಚೆಯಿಂದನೂ ಹಸು ನೋಡ್ತಿದ್ರಂತೆ. ಸೊ ಹಂಗಾಗಿ ಪಟ್ಟಂತ ಫುಲ್ ಪೇಮೆಂಟ್ ಮಾಡಿದ್ರು ಗೈಸ್. ಬ್ರದರ್ ನಿಮ್ಮ ಮೇಲೆ ನನ್ನ ನಂಬಿಕೆ ಇದೆ, ನೀವು ಮೋಸ ಮಾಡೋದು ಆಗ್ತಿಲ್ಲ, ನಿಮ್ಮ ಮೇಲೆ ನಂಬಿಕೆ ಇದೆ, ನಂಗೆ ಟ್ರಸ್ಟ್ ಇದೆ ಬ್ರದರ್, ನಾನು ಫುಲ್ ಪೇಮೆಂಟ್ ಮಾಡ್ತೀನಿ, ನೀವು ಕಳಿಸ್ಕೊಡಿ ಅಂದರು. ಸೊ ನೆನ್ನೆ ಲೈವ್ ಬಂದಿದ್ದೆ, ನಿಮಗೂ ಗೊತ್ತಿರುತ್ತೆ. ಲೈವ್ ಬಂದಿದ್ದಾಗ ಒಂದೇ ಸತಿ 25,000 ಟ್ರಾನ್ಸ್ಫರ್ ಮಾಡಿದ್ರು. ಲೈವ್ ಮುಗಿದ ತಕ್ಷಣ ಫುಲ್ ಪೇಮೆಂಟ್ ಮಾಡಿದ್ರು, ಬ್ರದರ್ ಕಳಿಸ್ಕೊಟ್ಬಿಡಿ ಅಂತ. ಸೊ ಇವಾಗಲೂ ಬೆಳಗ್ಗೆ ಮಿಲ್ಕಿಂಗ್ ಮಾಡಿಬಿಟ್ಟು ಕಳಿಸ್ಕೊಡ್ತಾ ಇದ್ದೀವಿ. ತಿಪ್ಟೂರಿಗೆ ಸೇಲ್ ಆಗಿದೆ, ದೊಡ್ಡ ಫಾರ್ಮಿಗೆ ಹೋಗ್ತಾ ಇರೋದು. ಈಗ ಲೋಡ್ ಮಾಡಬೇಕು ಗೈಸ್. ಗಾಡಿನೂ ಬಂದಿದೆ, ಲೋಡ್ ಮಾಡೋದು. ಸೊ ಎಲ್ಲ ಶೆಡ್ಡು ಫುಲ್ ಖಾಲಿ ಆಗಿಬಿಟ್ಟಿದೆ ಇವಾಗ, ಫುಲ್ ಖಾಲಿ. ಈಗ ಅದನ್ನು ಲೋಡ್ ಮಾಡ್ತೀವಿ ಗೈಸ್. ಈಗ ಜರ್ಮನ್ ಬ್ರೀಡ್ ಅದೊಂದು ಇದೆ, ಈಗ ಅದನ್ನು ಲೋಡ್ ಮಾಡ್ತೀವಿ. ಈಗ ಬೆಂಗಳೂರಿಗೆ ಹೋಗ್ತದೆ ಅದು ಲೋಡ್ ಮಾಡ್ತಾಯಿದ್ದೀವಿ. ಸೊ ನೋಡ್ಕೊಳ್ಳಿ, ಇವತ್ತೆಲ್ಲ ಫುಲ್ಲು ಶೆಡ್ ಖಾಲಿ, ಯಾವ ಹಸುಗಳು ಅವೈಲೇಬಲ್ ಇಲ್ಲ ಸೇಲಿಗೆ. ಎಲ್ಲ ಹಸಿ ಡೈರಿ ಫಾರ್ಮಲ್ಲಿ ಇಟ್ಟರೆ ನಂಬಿಕೆ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಗೈಸ್, ಯಾಕಂದರೆ ಅಷ್ಟು ನಂಬಿಕೆ ಇಟ್ಟಿದ್ದೀರಾ. ಒಳ್ಳೆ ಹಸು ಗೈಸ್, ಇದು ಸಿಕ್ಕಾಪಟ್ಟೆ ಒಳ್ಳೆ ಹಸು, ಸಾಧು ಹಸು. ಈಗ ತಿಪ್ಟೂರಿಗೆ ಹೋಗ್ತಾ ಇದೆ. ಸೊ ಬನ್ನಿ ಗಾಡಿ ಲೋಡ್ ಮಾಡಿಬಿಟ್ಟು ತೋರಿಸ್ತೀನಿ ಗೈಸ್. ಈಗ ಲೋಡ್ ಆಗಿದೆ ಹಸುಗೆ. ಸೊ ನಮ್ಮ ಗಾಡಿದೇ ಕಳ್ಸೋದು ನಾವು, ಬೇರೆ ಗಾಡೀಲಿ ಕಳಿಸಲ್ಲ. ಸೇಫಾಗಿ ತೊಗೊಂಡೋಗ್ಬೇಕು. ಹಸುಗಳು ಬಾಡಿಗೆಯವ್ರಿಗೆ ಮಾತ್ರ ಕಳಿಸೋದು. ನೋಡಿ ನಮಗೆ ಇವ್ರು ರೆಗ್ಯುಲರಾಗಿ ಬರ್ತಾರೆ ಗಾಡಿ, ಇವ್ರಿಗೆ ಕಳಿಸ್ತೀವಿ. ಸೊ ಲೋಡ್ ಆಗಿದೆ. ಸೊ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿದೆ ಅಂತ. ಎಲ್ಲ ಹಸುಗಳು ಸೇಲ್ ಆಗ್ತಿದೆ ಇವಾಗ, ಯಾವುದೂ ಉಳಿದಿಲ್ಲ. ಸೊ ಈಗ ತಿಪ್ಟೂರಿಗೆ ಹೋಗ್ತಾ ಇದೆ ಗೈಸ್. ಗೈಸ್ ಈ ಹಸು ನೋಡಿ ಟಾಪ್ ಬ್ರೀಡ್ ಹಸು ಗೈಸ್. ಇದು ಪಂಜಾಬ್ ಇಂಪೋರ್ಟೆಡು, ಪಂಜಾಬಿಂದ ಬಂದಿರೋ ಹಸು. ಓದೊಳದು ಬಂದಿತ್ತಲ್ಲ, ನಿಮಗೂ ಗೊತ್ತಿರುತ್ತೆ. ಸೊ ಆ ಲೋಡೋದು ಬಂದಿದ್ದ ಹಸು ತುಂಬ ಚೆನ್ನಾಗಿದೆ ಗೈಸ್. ಇನ್ನೊಂದು 20 ದಿವಸ ಟೈಮ್ ಇದೆ, ಒಳ್ಳೆ ಬಾಟಮ್ ಮಾಡಿಬಿಟ್ಟಿದೆ. ಒಂದು ತಿಂಗಳು ಟೈಮ್ ಇತ್ತು ನಮ್ಮ ಹತ್ರ ಬಂದಾಗ. ಈಗ ನೋಡಿ 10 ದಿವಸದಲ್ಲಿ ಒಳ್ಳೆ ಬಾಟಮ್ ಬಂದಿದೆ. ನಾವು ಪಂಜಾಬ್ಗೆ ಹೋಗಿ ಬರೋ 10 ದಿವಸ ಆಗಿತ್ತು. ನಾವು ಪಂಜಾಬ್ಗೆ ಹೋಗಿ ಬರೋದು 10 ದಿವಸ ಆಗಿತ್ತು. ಸೊ 10 ದಿವಸದಲ್ಲಿ ಯಾವ ರೀತಿ ಬಾಟಮ್ ಮಾಡಿದೆ ನೀವೇ ನೋಡಿ ಗೈಸ್. ಇನ್ನೂ 20 ದಿವಸ ಟೈಮ್ ಇದೆ, ಒಳ್ಳೆ ಬಾಟಮ್ ಮಾಡಿದೆ. ಇನ್ನೂ ಒಳ್ಳೆ ಬಾಟಮ್ ಮಾಡುತ್ತೆ ಗೈಸ್. ಇದು ದಿವಸಕ್ಕೆ 30 ಲೀಟ್ರು 30+ ಇರೋದು ಹಾಲು. ಇದು ಬಂದುಬಿಟ್ಟು ಜರ್ಮನ್ ಬ್ರೀಡು, ಇಂಪೋರ್ಟೆಡ್ ಸೆಮೆನ್ದು. ಜರ್ಮನ್ ಬ್ರೀಡ್ ಇಂಪೋರ್ಟೆಡ್ ಸೆಮೆನ್ ಹಸು ಗೈಸ್. ಸೆಕೆಂಡ್ ಲ್ಯಾಕ್ಟೇಷನ್ನು 6 30 ಲೀಟ್ರು ಹಾಲು. ತುಂಬ ಚೆನ್ನಾಗಿದೆ ಹಸು, ತುಂಬ ಒಳ್ಳೆ ಹಸು, ದೊಡ್ಡ ಹಸು ಗೈಸ್. ಇದು ಚಿಕ್ಕ ಹಸು, ತುಂಬ ದೊಡ್ಡ ಹಸು, ತುಂಬ ಚೆನ್ನಾಗಿದೆ ಹಸುನು. ಪಂಜಾಬಿಂದ ಹಸುಗಳು ಬರ್ತವೆ, ನಾನು ಯಾವಾಗ ಅಂತ ಹೇಳ್ತೀನಿ. ಈಗ ಯಾವುದು ಹಸುಗಳಿಲ್ಲ ಅವೈಲೇಬಲು. ನಾನು ತೋರಿಸೋದಲ್ಲ 2 ಕರು ಅಷ್ಟೇ ಅವೈಲೇಬಲ್ ಇರೋದು. ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ. ಜೋಡಿ 75,000ಕ್ಕೆ ಅವೆರಡು ಕರುನೂ ಸಿಗುತ್ತೆ. ದೇಸಿ ಹಸುಗಳು, ದೇಸಿ ಕರುಗಳು. ಸೊ ಅವೆರಡು ಕರು ಯಾರಿಗೆ ಬೇಕು ಬೇಗ ಕಾಲ್ ಮಾಡ್ಕೊಂಡು ಬುಕ್ ಮಾಡ್ಕೊಳ್ಳಿ ಗೈಸ್. ಈಗ ಈ ಹಸು ಹೋಗ್ತಾ ಇರೋದು ಬೆಂಗಳೂರು ಬನ್ನರ್ಘಟ್ಟಕ್ಕೆ, ಪುಷ್ಪ ಮೇಡಮಿಗೆ ಹೋಗ್ತಾ ಇದೆ. ಸೊ ನಮ್ಮದು ಲೊಕೇಶನ್ ಬಂದುಬಿಟ್ಟು ಮಂಡ್ಯ ಡಿಸ್ಟಿಕ್ಕು, ನಾಗಮಂಗಲ ತಾಲೂಕು, ಚಿನ್ನಿ ಅಂತ, ಮೇಲ್ಕೋಟೆ ಜಕ್ನಳ್ಳಿ ನಿಯರು, ನಾಗಮಂಗಲ ತಾಲೂಕು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಗೈಸ್.